ಸಿನಿಮಾ ಹೀರೋಯಿನ್ಗಳು ಬರೀ ಸಿನಿಮಾ ಮಾಡಿ ಹಣ ಸಂಪಾದನೆ ಮಾಡಿದ್ರೆ ಅವರ ಹೈಫೈ ಲೈಫಿಗೆ ಕಾಸು ಎಲ್ಲಿಗೂ ಸಾಲುವುದಿಲ್ಲ. ಚಾಲ್ತಿಯಲ್ಲಿರೋ ಬಹುತೇಕ ನಟಿಮಣಿಯರು ಕಾಸು ಮಾಡುವುದೇ ಜಾಹೀರಾತುಗಳಿಂದ, ಶೋರೂಮ್ಗಳು, ಬ್ರ್ಯಾಂಡ್ಗಳ ಓಪನಿಂಗ್ ಹಾಗೂ ಪ್ರಚಾರದಿಂದ. ಆದರೆ ಇದೇ ಪ್ರಮೋಷನಲ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಭಾರತದ ಇಬ್ಬರು ಟಾಪ್ ನಟಿಯರ ಮೇಲೆ 2.5 ಕೋಟಿಯ ಕ್ರಿಪ್ಟೋ ಕರೆನ್ಸಿ ಫ್ರಾಡ್ ಕೇಸ್ ತಗಲಾಕೊಂಡಿದೆ. ಅವರೇ ತಮನ್ನಾ ಭಾಟಿಯಾ ಮತ್ತು ಕಾಜಲ್ ಅಗರ್ವಾಲ್. ಎರಡು 2020ರಲ್ಲಿ ಕ್ರಿಪ್ಟೋ ಕರೆನ್ಸಿ ಕಂಪನಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ ನಟಿಯರಿಬ್ಬರಿಗೆ 2025ರಲ್ಲಿ ಸಂಕಷ್ಟ ಎದುರಾಗಿದೆ. ಕಡಿಮೆ ಹೂಡಿಕೆ ಅಧಿಕ ಲಾಭ ಅಂತ ಸಾವಿರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿದ ಕ್ರಿಪ್ಟೋ ಕರೆನ್ಸಿ ಕಂಪನಿಯ ಕೃಪಾ ಕಟಾಕ್ಷಕ್ಕೆ ಇಬ್ಬರು ಖ್ಯಾತ ನಟಿಯರು ಕಂಗಾಲಾಗಿದ್ದಾರೆ. ನಟಿಮಣಿಯರಾದ ತಮನ್ನಾ ಮತ್ತು ಕಾಜಲ್ ಅಗರ್ವಾಲ್ ಅವರ ವಿಚಾರಣೆ ನಡೆಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. 2020-2022ರ ಅವಧಿಯಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಕ್ರಿಪ್ಟೋ ಕರೆನ್ಸಿ ಕಂಪನಿ ತನ್ನ ಮುಖ್ಯ ಶಾಖೆಯನ್ನು ತೆರೆದಿತ್ತು. ಈ ಮುಖ್ಯ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಸ್ಟಾರ್ ನಟಿಯರಾದ ತಮನ್ನಾ ಭಾಗಿಯಾಗಿದ್ರು. ಕ್ರಿಪ್ಟೋ ಕರೆನ್ಸಿ ಕಂಪನಿಯ ಮತ್ತೊಂದು ಕಾರ್ಯಕ್ರಮ ಮಹಾಬಲಿಪುರಂನಲ್ಲಿ ನಡೆದಿತ್ತು. ಮಹಾಬಲಿಪುರಂ ಹೋಟೆಲ್ನಲ್ಲಿ ನಡೆದ ಸಮಾರಂಭಕ್ಕೆ ನಟಿ ಕಾಜಲ್ ಅಗರ್ವಾಲ್ ಆಗಮಿಸಿದ್ರು. ಕ್ರಿಪ್ಟೋ ಕರೆನ್ಸಿ ಕಂಪನಿ ಮುಂಬೈನಲ್ಲಿ ದೊಡ್ಡ ಪಾರ್ಟಿ ಆಯೋಜಿಸಿ ಹಣ ಕೂಡ ಸಂಗ್ರಹ ಮಾಡಿತ್ತು. 10 ಜನರಿಂದ ಸುಮಾರು 2.40 ಕೋಟಿ ರೂಪಾಯಿಯ ಹಣ ಸಂಗ್ರಹ ಮಾಡಿದ ಆರೋಪ ಈ ಕಂಪನಿ ಮೇಲಿದೆ. ಹೆಚ್ಚಿನ ಲಾಭದ ಆಸೆ ತೋರಿಸಿ ಹೂಡಿಕೆ ಮಾಡಿಸಿದ್ದ ಕಂಪನಿ ನಂತರ ಆ ಲಾಭವನ್ನು ಕೊಡದೆ ಜನರಿಗೆ ವಂಚಿಸಿದೆ. ನಿವೃತ್ತ ಸರ್ಕಾರಿ ಉದ್ಯೋಗಿ ಅಶೋಕ್ ಎಂಬುವರು ಈ ಬಗ್ಗೆ ದೂರು ನೀಡಿದ್ದಾರೆ. ಈ ದೂರಿನ ಹಿನ್ನೆಲೆಯಲ್ಲಿ ಕಂಪನಿಯ ಎಂಡಿ ಮತ್ತು ಮ್ಯಾನೇಜರ್ಗಳಾದ ನಿತೀಶ್ ಜೈನ್ ಮತ್ತು ಅರವಿಂದ್ ಕುಮಾರ್ ಎಂಬುವರನ್ನ ಬಂಧಿಸಲಾಗಿದೆ. ಸದ್ಯ ಈ ವಂಚನೆಯ ಪ್ರಕರಣದಲ್ಲಿ ನಟಿಯರಾದ ತಮನ್ನಾ, ಕಾಜಲ್ ಅಗರ್ವಾಲ್ ಸಹ ಭಾಗಿಯಾದ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಕಂಪನಿಗೆ ಸಾಥ್ ನೀಡಿದ್ದ ನಟಿಯರಿಗೆ ಪುದುಚೇರಿ ಪೊಲೀಸರು ನೋಟಿಸ್ ನೀಡಲು ಚಿಂತನೆ ನಡೆಸಿದ್ದಾರೆ. ಒಂದು ವೇಳೆ ಅನುಮಾನ ದಟ್ಟವಾದರೆ ತಮನ್ನಾ ಹಾಗೂ ಕಾಜಲ್ ಅಗರ್ವಾಲ್ ಅವರು ವಿಚಾರಣೆ ನಡೆಸಲು ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.